ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಸರ್ಚ್ ಬಾಕ್ಸಿಗೆ ಬಂದು ಯೂಟ್ಯೂಬ್ ಸರ್ಚ್ ಬಾಕ್ಸಿಗೆ ಬಂದುಬಿಟ್ಟು ಸೌತ್ ಬ್ಲೇಸ್ ಗೇಮರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಗೆ ಕಾಣ್ತಾ ಇರ್ಬೋದು ಸೌತ್ ಬ್ಲೇಸ್ ಗೇಮರ್ ಅಂತ ನೀಟಾಗಿ ಸರ್ಚ್ ಮಾಡಬೇಕಾಗುತ್ತೆ. ಸೌತ್ ಬ್ಲೇಸ್ ಗೇಮರ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೌತ್ ಬ್ಲೇಸ್ ಗೇಮರಿನ ಲೋಗೋ ಇದು ಬಂದುಬಿಟ್ಟು ಸೌತ್ ಬ್ಲೇಸ್ ಗೇಮರಿನ ಲೋಗೋ ಆಗಿರುತ್ತೆ. ಕಾಣ್ತಾ ಇದೆಯಾ? ಇದು ನಮ್ಮ ಸೌತ್ ಬ್ಲೇಸ್ ಗೇಮರಿನ ಲೋಗೋ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಈ ಥರ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಡೋದ್ರಿಂದ ನಮ್ಮ ಚಾನಲಿಂದ ಏನೇ ವಿಡಿಯೋ ಬಿಡೋದಾದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಯಾವತ್ತಿದ್ರೂ. ಸೊ ಗೇಮ್ ಪ್ಲೇ ಒಳಗೆ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೌತ್ ಬ್ಲೇಸ್ ಗೇಮರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಾರ್ ರೇಷನ್ ಸಿಮ್ಯುಲೇಟರ್ ಅಂತ ಅಂದ್ಬಿಟ್ಟು ನಾವು ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಅಂತಂದರೆ ಇವತ್ತು ನಾವು ಜಾಸ್ತಿ ಏನು ಮಾಡೋದು ಬೇಡ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ಟ ಗೇಮ್ ಒಳಗೆ ಹೋಗ್ಬಿಡೋಣ. ಸೊ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಿರೋದನ್ನು ನನ್ನ ಜೊತೆ ಮೈಕ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾತಾಡೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಅದಕ್ಕೆ ಬೇಜಾರು ಮಾಡ್ಕೊಬೇಡಿ. ಎಡಿಟಿಂಗ್ ಒಂದು ಸ್ವಲ್ಪ ಏನಾದರೂ ರಾಂಗ್ ಆಗಿದ್ದರೆ ಕ್ಷಮಿಸಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಪಟನ ಮಾಡ್ಕೊಳ್ಳಿ. ಸೊ ಪಟಪಟನೆ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮನೆಯೊಳಗೆ ಬಂದ್ವಿ, ನೋಡ್ತಾ ಇರ್ಬೋದು. ಈಗ ನಾವು ಫುಲ್ಲು ಮನೆಯೊಳಗೆ ನೋಡ್ತಿರ್ಬೋದು. ಫುಲ್ ನಮ್ಮ ಮನೆ ಬರುತ್ತೆ, ಅಲ್ಲೊಂದು ಬೆಕ್ಕು ಓಡಾಡ್ತಿದ್ದೆ ನಿಮ್ಗೆ ಕಾಣ್ತಿರ್ಬೋದು. ಇದ್ರ ಬಂದುಬಿಟ್ಟು ಸ್ವೀಟಿ ಅಂತ ಇದ್ರ ಹೆಸರು, ನಾನಿಟ್ಟಿರೋದು. ಇದು ಚೆನ್ನಾಗಿರುತ್ತೆ. ಇದು ಊಟ ಏನೂ ಹಾಕಲ್ಲ ಇದಕ್ಕೆ. ಈ ಟಿ ವಿನೂ ಆನ್ ಆಗುತ್ತೆ ಆಫ್ ಆಗುತ್ತೆ, ಅದರ ಬ್ಲರ್ ಆಗುತ್ತೆ. ಅದು ಬಿಟ್ಟರೆ ಈ ಫ್ಯಾನ್ ಆನ್ ಆಗುತ್ತೆ, ಅದ್ರ ಗಾಳಿ ಬರಲ್ಲ. ಎಲ್ಲ ಇದು ಮಂಕೋಣಕ್ಕೆ, ರಾತ್ರಿ ಆಗೋಕ್ಕೂ ಮಂಕೋಬೋದು, ಇವಾಗಲೂ ಮಂಕೋಬೋದು. ಹಿಂಗೆ ಬೇಡ, ಎಲ್ಲ ಫುಲ್ಲಾಗಿದೆ. ನೀವು ಅಲ್ಲಿ ನೋಡುತ್ತಿರ್ಬೋದು ಹಾರ್ಟ್ ರೇಟು, ರನ್ನು, ಫುಡ್ಡು ಮತ್ತು ಸ್ನಾನ ಮಾಡೋಕ್ಕೆ ಅದು. ಮತ್ತು ಹಿಂಗೆ ಸ್ಟ್ರೈಟ್ ಹೋದರೆ ಎಲ್ಲ ಚೆನ್ನಾಗೇ ಇರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಫುಡ್ಡು ತಿನ್ಬೋದು, ಫುಡ್ಡು ಚೆನ್ನಾಗಿ ತಿನ್ಬೋದು. ಆಮೇಲೆ ಈಗ ನನ್ನ ಫುಡ್ಡು ಫುಲ್ ಇರೋದ್ರಿಂದ ತಿನ್ನೋಕ್ಕಾಗ್ತಿಲ್ಲ. ಸೊ ಇವಾಗ ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ. ಸ್ಟ್ರೈಟ್ ಹೋಗ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಬಟ್ಟೆ ನೋಡ್ಬೋದು, ಬಟ್ಟೆ ಚೇಂಜ್ ಮಾಡ್ಬೋದು. ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಬೋದು. ಈ ಗೇಮ್ನ ನೀವು ಆಟ ಆಡ್ಬೋದು, ಪ್ಲೇಸ್ಟೋರಲ್ಲೂ ಸಹ ಅವೈಲೇಬಲ್ ಇದೆ. ಕಾರ್ ರೇಷನ್ ಸಿಮ್ಯುಲೇಟರ್ ಅಂತ ಇದೆ. ಅದು ಬಿಟ್ಟರೆ ನೀವು ಸಿಂಪಲಾಗಿ ಹೊಡಿತೀನಿ ಅಂತ ಅಂದರೆ UAZ ಅಂತ ಹೊಡೀರಿ, ಸಿಂಪಲಾಗಿ ಬರುತ್ತೆ ಗೇಮ್. ನೀವು ಪ್ಲೇಸ್ಟೋರಲ್ಲೂ ಡೌನ್ಲೋಡ್ ಮಾಡ್ಕೋಬೋದು. ಅದು ಬಿಟ್ಟರೆ ಬಾತ್ರೂಮಿಗೆ ಹೋಗ್ಬೋದು. ಬಾತ್ರೂಮ್ ಎಷ್ಟು ದೊಡ್ಡದಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸ್ವಿಮ್ಮಿಂಗ್ ಪೂಲ್ ಥರ. ಆ್ಯಂಡ್ ಏನೋ ಮಾಡ್ತಾನಂತೆ, ಮಾಡಲಿ, ಅದು ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ, ಮಾಡಲಿ. ಈ ಗೇಮಲ್ಲಿ ಇದೇ ಒಂದು ಅಡ್ವೆಂಚರ್ ಆಗಿದೆ, ಸಖತ್ತಾಗಿದೆ. ಆಮೇಲೆ ಇವನು ಸಖತ್ ಗಲೀಜಾಗಿದ್ದಾನೆ. ಅಲ್ಲಿ ಯೆಲ್ಲೋ ಕಲರ್ ಹ್ಯಾಂಡ್ ವಾಶ್ ಥರ ಕಾಣ್ತಿದೆಯಲ್ಲ, ಅದು ಗಲೀಜಾಗಿದ್ದಾನೆ ಅಂತ ಅರ್ಥ. ಸೊ ಇದು ಈಗ ಸ್ನಾನ ಮಾಡಿದ್ದಾನೆ. ಸ್ನಾನ ಮಾಡಾದ್ಮೇಲೆ ಹೋಗ್ಬೇಕು. ಇವಾಗ ಹೊರಗೆ ಹೋಗೋಣ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಹೊರಗೆ ಹೋಗಿ ನಮ್ಮದು ಮೈನ್ ಗಾಡಿ ತೋರಿಸ್ತೇನೆ ನಿಮಗೆ. ಈಗ ಹೊರಗೆ ಎಂಟ್ರ್ ಆಗಿದ್ದೀವಿ. ಹೊರಗೆ ಎಂಟ್ರ್ ಆದಮೇಲೆ ಇದೇ ಥರ ಹಿಂಗೆ ಸ್ಟ್ರೈಟ್ ಬಂದು ಈ ಕಡೆ ಗ್ಯಾರೇಜ್ ಇರೋದು. ಗ್ಯಾರೇಜು ಬಂದುಬಿಟ್ಟು ನಮ್ಮ ಗಾಡಿ ಹೆಂಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ಇದು ನಾವು ಕಂಟಿನ್ಯೂ ಗೇಮ್ ಪ್ಲೇ ಆಡ್ತಿದ್ದೀವಿ. K18 ನೋಡಿ, ಚಿಕ್ಕಮಂಗ್ಳೂರು. ನಾವು ನಮ್ಮ ಊರಿಂದು ನಂಬರ್ ಪ್ಲೇಟ್ ಹಾಕಿದ್ದೀವಿ. ಆಮೇಲೆ ಗಾಡಿ ಸಖತ್ ಆಫ್ ರೋಡಿಂಗ್ ಅಂತ ಎಲ್ಲ ಆಫ್ ರೋಡಿಂಗ್ ಕಡೆ ಇದೆ. ಸೊ ನಾವು ಕಂಟಿನ್ಯೂ ಆಡಿರೋದ್ರಿಂದ ಇಷ್ಟು ಮಾಡಿಫೈ ಮಾಡಿಸಿದ್ದೀವಿ. ಗಾಡಿ ಒಳಗೆ ಎಂಟ್ರ್ ಆಗೋದು ಅಂತಂದರೆ ಎಂಟರ್ ಕೊಡಿ, ಅಲ್ಲೇ ಗ್ರೀನ್ ಹತ್ರ ಬಂದು ಗಾಡಿ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತಂದರೆ ಅಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗೇಮಲ್ಲಿ ಇದ್ದಿದೆ ಎಸ್ಲೇಟ್ರಲ್ಲಿ. ಇವಾಗ ನಾವು ಏನಪ್ಪ ಎಲ್ಲಿ ಹೋಗ್ತೀವಿ ಅಂತ ಅಂದರೆ ನೋಡಿ, ಮ್ಯಾಪ್ ತೆಗೆದು ತೋರಿಸ್ತೀನಿ ನೋಡಿ. ಮನೆ ಅಲ್ಲಿದೆ, ಯೆಲ್ಲೋ ಕಲರ್ ನಾನು ನಿಮ್ಗೆ ಮಾರ್ಕ್ ಮಾಡ್ತಿದ್ದೀನಿ. ಅಲ್ಲಿ ರೆಡ್ ಕಲರಿಗೆ ನಾನೀಗ ಹೋಗಬೇಕು. ಅಲ್ಲಿ ಏನಪ್ಪ ಸಿಗುತ್ತೆ ಅಂತ ಅಂದರೆ ಅಲ್ಲಿ ನಿಮಗೆ ಏನಾದರೂ ಡೆಲಿವರ್ ಮಾಡ್ಬೋದು. ಡೆಲಿವರ್ ಮಾಡಿದರೆ ಸಿಗುತ್ತೆ ಸುಮಾರು. ನಾನೀಗ ಅನ್ಲಿಮಿಟೆಡ್ ಮನಿ ಅಂತ ಆಗಿರೋದು, ಹಾಗಾಗಿ ಸಮಸ್ಯೆ ಇಲ್ಲ. ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆಡೋದಾದರೆ ಆಡ್ಬೋದು. ನಾವು ಆಡ್ತಾ ಇದ್ದೀವಿ. ಹೋಗೋ ದಾರಿನೆಲ್ಲ ತೋರಿಸ್ತೀನಿ ಹೆಂಗೆ ಹೋಗೋದು ಅಂತ. ಸ್ಟಾರ್ಟಿಂಗ್ ಗೊತ್ತಿಲ್ಲ, ದಿವಸ ಸ್ಟಾರ್ಟಿಂಗಿಂದ ನಿಮ್ಗೆ ಹೆಂಗೆ ಆಡೋದು ನಾನು ಹೇಳ್ಕೊಡ್ತೀನಿ, ಅದು ಯಾವ ಥರ ಆಡೋದು ಅಂತ. ಈ ಥರ ಯಾಕೆ ನಾವು ಯಾಕಪ್ಪ ಅಂತ ಆ ಥರ ನೀರು ಹಾಕ್ತೀವಿ ಅಂತ ಧೂಳಾಗುತ್ತೆ, ಕಾಣಲ್ಲ. ಕ್ಯಾಮ್ರಾ ಆ್ಯಂಗಲೆಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿತ್ತು. ಎಲ್ಲ ಚೇಂಜ್ ಮಾಡಿ ಅಂತ ಚೇಂಜ್ ಮಾಡ್ತೀನಿ. ಇಂಗ್ಲೀಷ್ ಬಗ್ಗೆ ಹೊಡಿತೀನಿ, ಎಷ್ಟು
ಸಿಕ್ಕಾಕೊಂಡು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಜೈಲಿಂದ ಅನುಭವ ಅಂತ. ಸೊ ನೆಕ್ಸ್ಟ್ ಪಾರ್ಟ್ ವೀಡಿಯೋದಲ್ಲಿ ಯಾವ ಗೇಮ್ ಆಡಬೇಕು ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಚೆನ್ನಾಗಿದ್ದರೆ ಪಾರ್ಟ್ 2 ಅಂತ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಹಾಕಿ. ಸೊ ದಯವಿಟ್ಟು ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ, ಯಾಕಂದರೆ ಕನ್ನಡ ಕಮ್ಯುನಿಟಿಗೆ ಸಪೋರ್ಟ್ ಅನ್ನೋದು ತುಂಬ ಬೇಕು. ಈಗ ಸ್ಟಾರ್ಟ್ ಮಾಡಿ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಎಡಿಟಿಂಗ್ ಏನೋ ಗೊತ್ತಿಲ್ಲ ಆಗ್ತಾಯಿದೆ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಪೂಜೆಯ ಶುಭಾಶಯಗಳು ಅಂತ ಹೇಳ್ತೀನಿ. ಎಲ್ಲ ಕುತ್ಕೊಂಡು ಬರ್ತಾ ಇದ್ದೀವಿ, ಎಲ್ಲ ಕಡೆ ಬರ್ತಾ ಇದ್ದೀವಿ. ತಲೆ ಬಿಸಿ ಏನಿಲ್ಲ, ಆರಾಮಾಗಿ ಹೋಗ್ಬೋದು, ನೋಡಿ ಹೋಗ್ಬೋದು ಅಂತ. ಗೊತ್ತಾಗಲಿಲ್ಲ ಅಂದರೆ ಮ್ಯಾಪಲ್ಲಿ ತೋರಿಸಿರೋ ಪ್ರಕಾರ ಹೋಗ್ತೀವಿ. ಏನು ಚೆನ್ನಾಗಿದೆ, ನೀವು ಆಡ್ಬೋದು, ಸಖತ್ತಾಗಿರುತ್ತೆ. ಒಂಥರ ರಿಯಲ್ ಲೈಫ್ ಥರ ಗೇಮ್ ಇದು. ಹೆಂಗೆ ಬೇಕು ಆಫ್ ರೋಡಿಂಗ್ ಬೇಕು, ರೇಸಿಂಗ್ ಮಾಡ್ಬೋದು. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಿರೋದೇನೋ ಅಂದರೆ ಡೆಲಿವರ್ ಹೆಂಗೆ ಮಾಡೋದು ಅಂತ. ಡೆಲಿವರ್ ಟ್ಯಾಕ್ಸಿ ಕೇಳಿ ಆರ್ಡರ್ ತಗೊಂಡು ಹೋಗೋಣ, ಇರಲ್ಲ. ಆಮೇಲೆ ಗೇಮ್ ಹೆಂಗಿದೆ ಕಮೆಂಟ್ ಮಾಡಲೇಬೇಕು. ಕಮೆಂಟ್ ಮಾಡಿದರೆ ನನಗೆ ಮುಂದೆ ಹೇಗೆ ಗೇಮ್ ಬಿಡೋದು ಅನ್ನೋದು ನಮ್ಗೆ ಅರ್ಥ ಆಗೋದು. ಸೊ ಗೇಮನ್ನ ಹೆಂಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ಕೈಲಿ ಮೈಕ್ ಇಲ್ಲಿದ್ದ ಕಾರಣದಿಂದ ವಾಯ್ಸ್ ರೆಕಾರ್ಡ್ ಮಾಡಬೇಕಾಗುತ್ತೆ ಎಡಿಟಿಂಗ್ ಮಾಡುವಾಗ. ಅದಕ್ಕೋಸ್ಕರ ವಾಯ್ಸ್ ಇನ್ನೂ ಹೆಚ್ಚು ಕಮ್ಮಿ ಆಗ್ಬೋದು, ಅದಕ್ಕೇನೋ ತಲೆಗೆಡಿಸ್ಕೋಬೇಡಿ. ಶೀಘ್ರದಲ್ಲಿ ಮೈಕು ತಗೊತೀನಿ. ಏನೋ ಬಿದ್ದಿದೆ, ಸಾಯಿಗೆ ಅದು. ಅದಾದಮೇಲೆ ಇಲ್ಲೇನೋ ಇಲ್ಲಿ ಬಂದ್ವಿ, ಆರ್ಡರ್ ಪ್ಲೇಸ್ ಹತ್ರ ಬಂದ್ವಿ. ಈಗ ನಮ್ಮ ಗಾಡಿ ಹೆಂಗಿದೆ ಅನ್ನೋದಂತೂ ನೋಡ್ಬೋದು. ನಿಮಗೆ ಚೆನ್ನಾಗಿದ್ದರೆ ಹಾಕಿ, ಕಮೆಂಟ್ ಚೆನ್ನಾಗಿದೆ ಅಂತ ಹಾಕಿ. ಆ ರೆಡ್ ಕಲರ್ ಥರ ಬಂದುಬಿಟ್ಟು ನೀವು ಆರ್ಡರ್ನ ಎಲ್ಲಿ ಬೇಕೋ ಅಲ್ಲಿ ತಗೋಬೋದು, ಓಕೆನಾ. ಇಲ್ಲಿ ತಗೋಬೋದು, ಏನು ಬೇಕೋ ಅದೆಲ್ಲ ತಗೋಬೋದು. ನಾನು ತಗೊತಿದ್ದೀನಿ ಡಿಸ್ಪ್ಲೇ, ಈಗ ಕಾರ್ಗಳಿಗೆಲ್ಲ ಹಾಕ್ತಿದ್ದಾರಲ್ಲ ಆ ಥರ ಡಿಸ್ಪ್ಲೇನ ತಗೊತಿದ್ದೀನಿ. ಯಾವ ಡಿಸ್ಪ್ಲೇನ ತಗೊಂಡೆ, ಡಿಸ್ಪ್ಲೇ ತಗೊಂಡು ಹೊರಟೆ. ಡಿಸ್ಪ್ಲೇ ಅಲ್ಲ, ಸಾರಿ, ಇದು ಏನದು CPU, ಕಂಪ್ಯೂಟರ್ CPU ಅಂತ ತಗೊಂಡೆ. ಕಂಪ್ಯೂಟರ್ CPU ಅಂತ ತಗೊಂಡು ಅಲ್ಲಿಗೆ ಡೆಲಿವರ್ ಮಾಡಬೇಕು. ಇವಾಗ ಡೆಲಿವರ್ ಮಾಡಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಆರ್ಡರ್ ಕೊಡೋಣ. ಆರ್ಡರ್ ಕೊಡೋಣ. ಎಷ್ಟು ಆಟ ಆಡಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಇದೆ, ಇಲ್ಲೆಲ್ಲಿ ಹೋಗ್ಬೇಕು, ಇಲ್ಲೆಲ್ಲಿ ಮಾಡಬೇಕು ಅಂತ ಮ್ಯಾಪ್ ಎಲ್ಲ ಓದ್ತೀನಿ. ಅದಕ್ಕೋಸ್ಕರ ಗಾಡಿ ಹೆಂಗಿದೆ ಹಾಕೋದು ಮರಿಲೇಬೇಡಿ. ಕಮೆಂಟ್ ಬಾಕ್ಸು ಆನಲ್ಲೇ ಇರುತ್ತೆ, ಬೇಕಾದ್ರೂ ಆನ್ ಮಾಡ್ಕೋಬೋದು. ಯಾವ್ದು ಬರ್ತೀನಿ ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಒಳ್ಳೆ ನಾನು ಕೊಟ್ಟೆ ಬರ್ತೀನಿ. 5 ಕಿಲೋಮೀಟ್ರ್ ಇದೆ. ಸೊ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರುತ್ತೆ. ಸ್ಟ್ರೈಟ್ ಬಂದುಬಿಟ್ಟು ಈ ಕಡೆ ನಾನು ಹೋಗೋ ದಾರಿಲೇ ಹೋಗಿ, ಅಲ್ಲಿ ಹೋಗೋದ್ರಿಂದ ನೀವು ಆ ಲೊಕೇಶನ್ಗೆ ಹೋಗ್ಬೋದು. ನೀವು ಹೇಳಬೇಕು ಅಂದರೆ ಮ್ಯಾಪ್ ನೋಡ್ಕೊಂಡು ಹೋಗೋದೇ ಒಳ್ಳೆಯದು. ನಾನು ವೀಡಿಯೋ ಪಾಸ್ ಮಾಡಿದೆ, ಯಾಕಂತಂದರೆ ವೀಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ವೀಡಿಯೋ ಪಾಸ್ ಮಾಡಿದ್ದೆ. ಹೋಗಿ ಅಲ್ಲಿಗೆ ಬಂದಿದ್ದೀನಿ, ಲೊಕೇಶನ್ ಹತ್ರ ಬಂದಿದ್ದೀನಿ. 1 ಕಿಲೋಮೀಟರ್ ಇದೆ ಫ್ಯಾಕ್ಟ್ರಿ ಹತ್ರ. ಹತ್ರ ಬರ್ತಿದ್ದಂಗೆ ಆ ಥರ ಕಾಣುತ್ತೆ ನಿಮಗೆ. ಸ್ವಲ್ಪ ಲ್ಯಾಗ್ ಆಗ್ತಿರ್ಬೋದು, ತಲೆ ಕೆಡಿಸ್ಕೋಬೇಡಿ. ಅದು ವೀಡಿಯೋ ರೆಕಾರ್ಡ್ ಆಗ್ತಿರೋದ್ರಿಂದ ಲ್ಯಾಗ್ ಆಗೇ ಆಗುತ್ತೆ. ಪಾಯಿಂಟ್ ಹತ್ರ ಬಂದು ಗ್ರೀನ್ ಮಾರ್ಕ್ ಬರೋ ತನಕ ನಿಲ್ಲಿಸಿ. ಆಮೇಲೆ ಈ ಥರ 5 ಸ್ಟಾರ್ ಕೊಡ್ತಾರೆ. ಕನ್ಫರ್ಮ್ ಅಂತ ಕೊಡಿ. ಇಲ್ಲ ಮತ್ತೆ ನೀವು ಡೆಲಿವರ್ ಮಾಡ್ತೀರಾ ಅಂದರೆ ಈ ಕಡೆ ಗ್ರೀನ್ ಉಂಟಲ್ಲ ಆ ಕಡೆ ಒತ್ತಿ. ಮತ್ತೆ ವಾಪಸ್ ಹೋಗಿ ನಾವು ಏನು ಮಾಡೋಣ ಅಂತ ಅಂದರೆ ಅದನ್ನೇ ತಗೊಳ್ಳೋಣ. ಮತ್ತೆ ನಮ್ಮ ಅದೇ ಹಳ್ಳಿ ಫಸ್ಟು ಬಂದ್ವಲ್ಲ ಅಲ್ಲಿಗೆ ವಾಪಸ್ ಹೋಗೋಣ ಅಂತೆ. ಇಲ್ಲಿ ನೋಡಿ ಆಫ್ ರೋಡಿಂಗ್ ಮಾಡ್ಬೋದು, ಹೋಗೋದಾರಲ್ಲಿ ಆಫ್ ರೋಡಿಂಗ್ ಮಾಡೋಣ. ಆಫ್ ರೋಡಿಂಗು ಮಾಡ್ಬೋದು, ರೇಸು ಮಾಡ್ಬೋದು, ಆಫ್ ರೋಡಿಂಗ್ ರೇಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಡ್ರೈವಿಂಗ್ ಸ್ಕೂಲಿಗೆ ಹೋಗ್ಬೋದು, ಎಲ್ಲ ಮಾಡ್ಬೋದು. ಪಾರ್ಟ್ 2 ಬೇಕು ಅಂದರೆ ಪಾರ್ಟ್ 2 ಅಂತ ಬೇರೆ ಗೇಮ್ ಬೇಕು ಅಂದರೆ ಬೇರೆ ಗೇಮಿಂಗ್ ಹೆಸ್ರು ಹಾಕಿ ಆಡೋಣ. PC ಗೇಮ್ ಅಲ್ಲ, ಮೊಬೈಲ್ ಗೇಮ್ಸಲ್ಲಿರುವಂಥದ್ದು ಹಾಕಿ ಆಡೋಣ.
ವಿಡಿಯೋ ಯಾವತ್ತು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಲೋಡ್ ಆಗಬೇಕಷ್ಟೇ. ರೋಪ್ ಹಾಕೊಂಡು ಹೊಡಿಬೇಕು. ಅದು ರೋಪು ಎಲ್ಲರಿಗೂ ಸಿಗಲ್ಲ. ಅದನ್ನು ಲೆವೆಲ್ ಅಪ್ ಆಗ್ತಿರುತ್ತೆ. ಅದನ್ನು ನಾವು ಯೂಸ್ ಮಾಡಬೇಕು. ಏನು ಮಾಂಸ ಇದು ನೋಡಂಗೆ ಇದು ಬಂದ್ಬಿಟ್ಟು ಫೋರ್ಕ್ ಬೈತಾ ಇದ್ದೇನೆ. ಅದನ್ನು ನಾವು ತಿನ್ನೋಕ್ಕಾಗಲ್ಲ. ಸುಮ್ಮನೆ ನಮಗೆಲ್ಲ ಯಾಕೆ ಹೋಗ್ತಾ ದಾರಿಲೆ ನಮ್ಗೆ ಪೊಲೀಸ್ ಸಿಕ್ಕಿದ್ರು. ಪೊಲೀಸ್ರು ಏನಾದ್ರು ಮಾಡ್ಕೊಂಡು ಲೇಟ್ ಹಾಕ್ತಾರೆ ಇಲ್ಲ ಆಗಲಿಲ್ಲ. ಪೊಲೀಸರು ಅದಕ್ಕೆ ಕೇಳ್ತಾರೆ ಲೈಸೆನ್ಸ್ ಇದೆಲ್ಲಿ ಅಂತ. ಆಮೇಲೆ ಕೇಸ್ ಹಾಕ್ತಾರೆ. ನಾನು ಸ್ಪೀಡಿಗೆ ಬಂದಿರಲಿಲ್ಲ, ಕಮ್ಮಿ ಸ್ಪೀಡಿಂದ ಬಂದಿದ್ದನಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ವೀಡಿಯೋದಲ್ಲೂ ಏನೋ ನಾವು ಪೊಲೀಸ್ನಲ್ಲಿ ಬೆಳಗಿಂದ ಇರುತ್ತೆ ಅನ್ನೋದು ತೋರಿಸ್ತೀನಿ. ಯಾರೋ ಬೇಗ ಚಿಕ್ಕಾಕೊಂಡು ಹಿಂಗೆ ಎಸ್ಕೇಪ್ ಆಗೋದನ್ನು ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಾರ್ಟ್ 2 ಬೇಕಂದ್ರೆ ಪಾರ್ಟ್ 2 ಅಂತ ಬೇಡ ಅಂತಂದರೆ ಸೊ ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹೋಗಿಲ್ಲ ಎಲ್ಲಕ್ಕೆ ಬಿಡ್ತಿದ್ದೆ ಇವಾಗ. ಸುಮಾರು ಹೋಗ್ತಾ ಇದ್ದೀವಿ. ಹೋಗ್ತಿಲ್ಲ ಅಂತ ಬರ್ಕೊಂಡಿದೆ. ಇನ್ನೂ ಆಕ್ಸಿಡೆಂಟ್ ಆಗಿದೆ. ಮರ ಬಿದ್ದೋಗಿದೆ ಕಾರ್ ಮೇಲೆ. ಗಾಳಿ ಮಳೆ ಈ ಮಲೆನಾಡು ಸೈಡ್ ಅಂದರೆ ಗಾಳಿ ಮಳೆ ಏನಾದರೂ ಮಾಡ್ಕೊಂಡು ಆ ಸೈಡಿಂದ ಬರೋಣ. ಸೊ ಇನ್ನೂ ನಮ್ಮ ಮನೆಗೆ ಹೋಗೋಕೆ ಸುಮಾರು ದೂರ ಇದೆ. ಹೋಗೋಣ. ರೋಡ್ ಅಂತ ಬಿಡ್ಕೊಂಡಿದೆ. ಗಾಡಿ ಸೈಡಿಗೆ ಹಾಕಿ 2 ಲಕ್ಷ ಗಾಡಿ ಸೈಡಿಗೆ ಹಾಕಿದ್ವಿ. 1000 ಲೈಕ್ ಹಾಕಿ ಬಿಡೋಣ. ಪ್ಲ್ಯಾನ್ ಮಾಡೋಣ. ತೋರಿಸ್ಬೇಕಾಗಿ ಲುಕ್ ಬರುತ್ತೆ ಅಂತ. ಅದು ಲುಕ್ ಈ ಥರ ಇದೆ. ಸೊ ಅಲ್ಲಿ ಮೇಲ್ಗಡೆ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದೆ ಈ ಥರ ಓಪನ್ ಆಗುತ್ತೆ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅವಾಗ 112 ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಹೆಲ್ಪ್ಲೈನ್ ಕಸ್ಟಮರ್ಗಳಿಗೆ ಹೋಗುತ್ತೆ. ಹೆಲ್ಪ್ಲೈನ್ ಕಸ್ಟಮರ್ ಮಾತಾಡಿಬಿಟ್ಟು ನೀವು ಗಾಡಿನ ರಿಪೇರಿ ರಿಪೇರಿ ಮಾಡಿಸ್ಬೋದು. ಅಥವಾ ನಿಮ್ಮ ಗಾಡಿ ಏನಾದರೂ ಎಲ್ಲ ಚಿಕ್ಕಾಕೊಂಡಿದ್ರೆ ಕ್ರೈನ್ ಬಂದು ಎತ್ತಾಕ ಹೋಗುತ್ತೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಹಾಕೋಬೋದು. ಫಸ್ಟ್ ಇವನೇನೋ ಹುಚ್ಚ ಹೋಯ್ತಾನಂತೆ. ಇದಾ ಅಲ್ಲೇ ಗಾಡಿ ಹತ್ತಿ ಹೋಗೋಣ. ವಾಯ್ಸ್ ಏನಾದ್ರು ಸಣ್ಣ ಕೇಳಿಸಿದ್ರೆ ಗೊತ್ತಿಲ್ಲ ನನಗೆ. ಏನು ಕೇಳಿಸ್ತಿದೆ ಅನ್ನೋದು ನನ್ನ ವಾಯ್ಸ್ ನನಗೆ ಕೇಳಿಸ್ತಿಲ್ಲ. ಬರೀ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾವು ಶಿಫ್ಟಿಂಗ್ ಕೊಟ್ವಿ, ಬಂದ್ವಿ, ಪಾಸ್ ಮಾಡಿ ವಿಡಿಯೋನ. ಸೊ ಈಗ ಮತ್ತೆ ನಮ್ಮ ಊರಿಗೆ ಹೋಗೋಣ. ಸೊ ಇವಾಗ ನೋಡೋಣ ನಮ್ಮೂರು ಯಾವುದಿದೆ. ಸೊ ಇದೊಂದಿದೆ, ವೀಟ್ ಒಂದಿದೆ. ಸೊ ವೀಟ್ ತಗೊಂಡು ಹೋಗೋಣ ಬೇಗ. ಅದೇನೋ ಜಲ್ಲಿಕಲ್ಲು ಅನಿಸುತ್ತೆ, ವೀಟ್ ಅಲ್ಲ, ಜಲ್ಲಿಕಲ್ಲು ತೊಗೊಂಡು ಹೋಗೋಣ. ನಮ್ಮ ಮನೆಗೆ ಹೋಗೋಣ. ಸಾಂಗ್ ಪ್ಲೇ ಆಗುತ್ತಾ? ಸಾಂಗು ಅದು ವೈಫೈ ಕನೆಕ್ಟ್ ಆಗಿಲ್ಲ. ವೈಫೈ ಕನೆಕ್ಟ್ ಆಗಬೇಕು. ಮೊಬೈಲ್ ವೈಫೈ ನಾನು ರೆಕಾರ್ಡಿಂಗ್ ಮಾಡೋದ್ರಿಂದ ಮೊಬೈಲು ವೈಫೈ ಕನೆಕ್ಟ್ ಆಗಲ್ಲ. ಸೊ ನೆಟ್ ಆಫ್ ಮಾಡಿದ್ದೀನಲ್ಲ, ಅದಕ್ಕೆ ನೆಟ್ ಆನಲ್ಲಿದ್ದರೆ ನೆಟ್ ಆಫ್ ಮಾಡಿದ್ದೀನಿ. ಅದಕ್ಕೋಸ್ಕರ ಚಾರ್ಜ್ ಟ್ರಾಲಿ ಇರೋದ್ರಿಂದ ಸೊ ಮನೆಗೆ ಹೋಗೋಣ ಬೇಗ. ಬಂದು ಸ್ಕಿಪ್ ಮಾಡಿದ್ದೆ. ಡೆಲಿವರ್ ಮಾಡೋದು ಗೊತ್ತಾಯ್ತು ಜಾಗ. ತಿರ್ಗಿಸೋಣ. ತಿರ್ಗಿಸ್ಬಿಟ್ಟು ಡೆಲಿವರ್ ಮಾಡೋಣ. ಹೋಗಬೇಕು. ಸುಮಾರು ಕತ್ಲೆ ಆಗಿದೆ. ಬೆಳಿಗ್ಗೆ ಏನೋ ಸರ್ಪ್ರೈಸ್ ತೋರಿಸ್ಬೇಕು. ಏನೇನು ಪ್ರಾಣಿಗಳೇನೇನಿರ್ತದೆ ಗೇಮಲ್ಲಿ. ಅಡ್ವೆಂಚರ್ ಅಂದರೆ ಇದೆ, ಪ್ರಾಣಿಗಳಿರೋದೇ ಅಡ್ವೆಂಚರು. ಡೆಲಿವರ್ ಆದಮೇಲೆ ಮೊದಲು ಬಂದಂಗೆ 5 ಸ್ಟಾರ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ದುಡ್ಡು ಹಿಂಗೆ ಮಾಡ್ಕೋಬೋದು, ಏನಿಲ್ಲ. ಹಿಂಗೆ ಮಾಡ್ಕೋಬೋದು. ಗಾಡಿ ಫಸ್ಟಿಗೆ ಹೆಂಗಿರುತ್ತೆ ಅಂತಂದರೆ ಫುಲ್ಲು ಪಡ್ಕ ಇರುತ್ತೆ. ಸ್ಟೋರಿ ಏನಪ್ಪ ಅಂತಂದರೆ ಫ್ಯಾಮಿಲಿಯೆಲ್ಲ ಒಂದು ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. ಅವಾಗ ಡೆಲ್ಲಿಲಿ ಇರ್ತಾರೆ, ಎಲ್ಲೋ ಹೊರತು ಔಟ್ ಆಫ್ ಕಂಟ್ರಿ ಇರ್ತಾನೆ. ಔಟ್ ಆಫ್ ಕಂಟ್ರಿ ಬಿಟ್ಟು ಅವ್ರ ಅಜ್ಜ ಗಾಡಿ ಬಿಟ್ಟು ನಾನು ಹೋಗಿದ್ದೀನಿ ಅಂತ
ಫೈಂಡ್ ಔಟ್ ಮಾಡೋಕ್ಕೆ ಬಂದಿರೋದು. ಸೊ ನಾವು ಮತ್ತೆ ಮನೆ ಒಳಗೆ ಬಂದ್ವಿ ಇದ್ರ ವಿಷಯ ಎಲ್ಲ ಬಿಟ್ಟಾಕಿ. ಸೊ ಬೆಕ್ಕು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಕಾಣೆ ಆಗಿದೆ ಬೆಕ್ಕು. ಸೊ ಮಂಕಣನ 7 ಗಂಟೆಗೆ ಎದ್ದೇಳೋಣ. 7 ಗಂಟೆಗೆ ಎದ್ದೇಳಿದ್ವಿ. ನಾನು ಮಾಡಿದ್ದೆ ಅದಕ್ಕೋಸ್ಕರ ಏನು ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ. ಅಡ್ವೆಂಚರಲ್ಲಿ ಏನಿರೋದಂದರೆ ಕೋಳಿ, ದನ ಎಲ್ಲ ಇದೆ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಾಯಿ ಬೊಗಳೋದು. ಅದ್ರ ಹೆಸರು ಚಾರ್ಲಿ ಅಂತ. ನಾನು ಹೆಸರು ಅದ್ರ ಚಾರ್ಲಿ ಅಂತ ಇಟ್ಟಿದ್ದೀನಿ ಅದ್ರ ಹೆಸರು. ಅದಕ್ಕೆ ಮೂಳೆ ಕೊಡ್ಬೋದು. ಮೂಳೆ ನಾನು ಪೇಟೆಯಿಂದ ತಂದಿಲ್ಲ, ಪೇಟೆಗೆ ಹೋಗಿ ಮೂಳೆ ತರಬೇಕು ಅದನ್ನ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾಯಿನ ತೋರಿಸ್ತಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾಯಿನ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಕರೆಕ್ಟಾಗಿ ವೀಡಿಯೋ ಎಂಡ್ ಮಾಡಬೇಕು, ಅದಕ್ಕೋಸ್ಕರ ಎಂಡಿಂಗ್ ಪಾಯಿಂಟಿಗೆ ವೀಡಿಯೋ ಎಂಡಿಂಗ್ ಪಾಯಿಂಟ್ ಹೇಳೋಕ್ಕಾಗಲ್ಲ. ಸೊ ಮನೆಗೆ ಹೋಗಿ ವೀಡಿಯೋ ಎಂಡ್ ಮಾಡೋಣ. ಇದೇ ನಮ್ಮ ಮನೆ. ನಾವು ಸ್ಟಾರ್ಟಿಂಗಿಂದ ಬರೋದಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ, ಅದನ್ನೆಲ್ಲ ಒಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಹೆಂಗೆ ಅಂತ ಆಡೋದು ಅಂತ. ಬೇಕಿದ್ದರೆ ಅಂತ ಹಾಕಿ ಆಡಬೇಕು ಅಂತಂದರೆ ಫಸ್ಟಿಂದ ಪಾರ್ಟ್ 2 ಮಾಡಿ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಗೇಮ್ನ. ಬೇಡ ಅಂತಂದರೆ ಬೇರೆ ಗೇಮ್ ಆಡೋಣ. ಸೊ ಬೆಕ್ಕು ನೋಡಿ ಅಲ್ಲೆಲ್ಲ ಹೋಗ್ತಿದೆ, ಕಾಲಿಗೆ ಅಡ್ಡ ಸಿಕ್ತು. ಸೊ ಅದು ಅಲ್ಲಿ ಫೋಟೋದಲ್ಲಿ ಕಾಣ್ತಿರೋದು ಅದು ಇವರಪ್ಪ. ಸೊ ಗೈಸ್ ಬಾಯ್, ಇವತ್ತಿನ ಸ್ಟ್ರೀಮ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬಾಯ್.